ಮೊತ್ತ ಮೊದಲಿಗೆ ಈ ವಿಚಾರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಗ ತನಿಖೆ ಮಾಡ್ತಾ ಇದ್ದಾಗ ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಆರೋಪಿಗಳು ಪಾಪಿಗಳು ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಪವಿತ್ರ ಗೌಡ ಹೆಸರು ಹೇಳೋದಕ್ಕೆ ಬದಲಾಗಿ ವಿಜಯಲಕ್ಷ್ಮಿ ಹೆಸರು ಹೇಳಿದ್ದಾರೆ ದರ್ಶನ್ ಪತ್ನಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಆರೋಪಿಗಳು ಆ ನಂತರ ಖಾಕಿ ತಮ್ಮದೇ ಸ್ಟೈಲಲ್ಲಿ ಬೆಂಡೆತ್ತಕ್ಕೆ ಶುರು ಮಾಡಿದ ಮೇಲೆ ಪವಿತ್ರ ಗೌಡ ಹೆಸರು ಹೇಳ್ತಾರೆ ಅಶ್ಲೀಲ ಮೆಸೇಜ್ಗಳನ್ನ ವಿಜಯಲಕ್ಷ್ಮಿಗೆ ಕಳಿಸ್ತಾ ಇದ್ದ ಅಂತ ಹೇಳಿದ್ರಂತೆ ಈಗ ಆ ಚಿತ್ರದುರ್ಗದ ರಾಘವೇಂದ್ರ ಏನಿದ್ದಾನೆ ಆತನಿಗೆ ತಮ್ಮದೇ ಸ್ಟೈಲಲ್ಲಿ ಖಾಕಿ ಬಾಯ್ ಬಿಡಿಸಿದ ಮೇಲೆ ಆ ಖಾಕಿ ಏಟು ತಾಳಲಾರದೆ ಎಲ್ಲವನ್ನು ಕೂಡ ಕಕ್ಕಿದ್ದಾನೆ ಅಂತ ಹೇಳಲಾಗಿದೆ ಸೊ ಮೊದಲು ವಿಚಾರಣೆ ನಡೆಸುವಾಗ ಈ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜನ್ನ ವಿಜಯಲಕ್ಷ್ಮಿಗೆ ಕಳಿಸಿದ್ದ ಅಂತ ಈ ಪೊರ್ಕಿ ಗ್ಯಾಂಗ್ನ ಆರೋಪಿಗಳು ಪೊಲೀಸರ ಹತ್ರ ಹೇಳಿದ್ರಂತೆ ಅದು ನೋಡಿದ್ರೆ ಪವಿತ್ರ ಗೌಡಗೆ ಕಳಿಸಿದ್ದಂಥದ್ದು ಆದ್ರೆ ಪವಿತ್ರ ಗೌಡ ಹೆಸರು ಬರಬಾರ್ದು ಅಂತ ವಿಜಯಲಕ್ಷ್ಮಿ ಹೆಸರು ಹೇಳ್ತಾ ಇದ್ರಂತೆ ಮೊದಲಿಗೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡನ ಸೇವ್ ಮಾಡೋಕ್ಕೋಸ್ಕರ ವಿಜಯಲಕ್ಷ್ಮಿ ಹೆಸರು ಹೇಳಿದ್ರ ಮೊತ್ತ ಮೊದಲಿಗೆ ಈ ವಿಚಾರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಗ ತನಿಖೆ ಮಾಡ್ತಾ ಇದ್ದಾಗ ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಆರೋಪಿಗಳು ಪಾಪಿಗಳು ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಪವಿತ್ರ ಗೌಡ ಹೆಸರು ಹೇಳೋದಕ್ಕೆ ಬದಲಾಗಿ ವಿಜಯಲಕ್ಷ್ಮಿ ಹೆಸರು ಹೇಳಿದ್ದಾರೆ ದರ್ಶನ್ ಪತ್ನಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಆರೋಪಿಗಳು ಆ ನಂತರ ಖಾಕಿ ತಮ್ಮದೇ ಸ್ಟೈಲಲ್ಲಿ ಬೆಂಡೆತ್ತಕ್ಕೆ ಶುರು ಮಾಡಿದ ಮೇಲೆ ಪವಿತ್ರ ಗೌಡ ಹೆಸರು ಹೇಳ್ತಾರೆ ಅಶ್ಲೀಲ ಮೆಸೇಜ್ಗಳನ್ನ ವಿಜಯಲಕ್ಷ್ಮಿಗೆ ಕಳಿಸ್ತಾ ಇದ್ದ ಅಂತ ಹೇಳಿದ್ರಂತೆ ಈಗ ಆ ಚಿತ್ರದುರ್ಗದ ರಾಘವೇಂದ್ರ ಏನಿದ್ದಾನೆ ಆತನಿಗೆ ತಮ್ಮದೇ ಸ್ಟೈಲಲ್ಲಿ ಖಾಕಿ ಬಾಯ್ ಬಿಡಿಸಿದ ಮೇಲೆ ಆ ಖಾಕಿ ಏಟು ತಾಳಲಾರದೆ ಎಲ್ಲವನ್ನು ಕೂಡ ಕಕ್ಕಿದ್ದಾನೆ ಅಂತ ಹೇಳಲಾಗಿದೆ ಸೊ ಮೊದಲು ವಿಚಾರಣೆ ನಡೆಸುವಾಗ ಈ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜನ್ನ ವಿಜಯಲಕ್ಷ್ಮಿಗೆ ಕಳಿಸಿದ್ದ ಅಂತ ಈ ಪೊರ್ಕಿ ಗ್ಯಾಂಗ್ನ ಆರೋಪಿಗಳು ಪೊಲೀಸರ ಹತ್ರ ಹೇಳಿದ್ರಂತೆ ಅದು ನೋಡಿದ್ರೆ ಪವಿತ್ರ ಗೌಡಗೆ ಕಳಿಸಿದ್ದಂಥದ್ದು ಆದ್ರೆ ಪವಿತ್ರ ಗೌಡ ಹೆಸರು ಬರಬಾರ್ದು ಅಂತ ವಿಜಯಲಕ್ಷ್ಮಿ ಹೆಸರು ಹೇಳ್ತಾ ಇದ್ರಂತೆ ಮೊದಲಿಗೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡನ ಸೇವ್ ಮಾಡೋಕ್ಕೋಸ್ಕರ ವಿಜಯಲಕ್ಷ್ಮಿ ಹೆಸರು ಹೇಳಿದ್ರ ಮೊತ್ತ ಮೊದಲಿಗೆ ಈ ವಿಚಾರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಗ ತನಿಖೆ ಮಾಡ್ತಾ ಇದ್ದಾಗ ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಆರೋಪಿಗಳು ಪಾಪಿಗಳು ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಪವಿತ್ರ ಗೌಡ ಹೆಸರು ಹೇಳೋದಕ್ಕೆ ಬದಲಾಗಿ ವಿಜಯಲಕ್ಷ್ಮಿ ಹೆಸರು ಹೇಳಿದ್ದಾರೆ ದರ್ಶನ್ ಪತ್ನಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಹೆಸರು ಹೇಳಿದ್ರಂತೆ ಆರೋಪಿಗಳು ಆ ನಂತರ ಖಾಕಿ ತಮ್ಮದೇ ಸ್ಟೈಲಲ್ಲಿ ಬೆಂಡೆತ್ತಕ್ಕೆ ಶುರು ಮಾಡಿದ ಮೇಲೆ ಪವಿತ್ರ ಗೌಡ ಹೆಸರು ಹೇಳ್ತಾರೆ ಅಶ್ಲೀಲ ಮೆಸೇಜ್ಗಳನ್ನ ವಿಜಯಲಕ್ಷ್ಮಿಗೆ ಕಳಿಸ್ತಾ ಇದ್ದ ಅಂತ ಹೇಳಿದ್ರಂತೆ ಈಗ ಆ ಚಿತ್ರದುರ್ಗದ ರಾಘವೇಂದ್ರ ಏನಿದ್ದಾನೆ ಆತನಿಗೆ ತಮ್ಮದೇ ಸ್ಟೈಲಲ್ಲಿ ಖಾಕಿ ಬಾಯ್ ಬಿಡಿಸಿದ ಮೇಲೆ ಆ ಖಾಕಿ ಏಟು ತಾಳಲಾರದೆ ಎಲ್ಲವನ್ನು ಕೂಡ ಕಕ್ಕಿದ್ದಾನೆ ಅಂತ ಹೇಳಲಾಗಿದೆ ಸೊ ಮೊದಲು ವಿಚಾರಣೆ ನಡೆಸುವಾಗ ಈ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜನ್ನ ವಿಜಯಲಕ್ಷ್ಮಿಗೆ ಕಳಿಸಿದ್ದ ಅಂತ ಈ ಪೊರ್ಕಿ ಗ್ಯಾಂಗ್ನ ಆರೋಪಿಗಳು ಪೊಲೀಸರ ಹತ್ರ ಹೇಳಿದ್ರಂತೆ ಅದು ನೋಡಿದ್ರೆ ಪವಿತ್ರ ಗೌಡಗೆ ಕಳಿಸಿದ್ದಂಥದ್ದು ಆದ್ರೆ ಪವಿತ್ರ ಗೌಡ ಹೆಸರು ಬರಬಾರ್ದು ಅಂತ ವಿಜಯಲಕ್ಷ್ಮಿ ಹೆಸರು ಹೇಳ್ತಾ ಇದ್ರಂತೆ ಮೊದಲಿಗೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡನ ಸೇವ್ ಮಾಡೋಕ್ಕೋಸ್ಕರ ವಿಜಯಲಕ್ಷ್ಮಿ ಹೆಸರು ಹೇಳಿದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಸಾಲು ಸಾಲು ಎಕ್ಸ್ಕ್ಲೂಸಿವ್ಗಳು ಎಂಥ ಕ್ರೌರ್ಯ ರೀ ಇದು ಎಂಥ ಕ್ರೌರ್ಯ ಈ ಕೊಲೆಗೆ ಬಳಸಿದಂತಹ ಮೆಗ್ಗರ್ ಇದೆಯಲ್ಲ ಎಲೆಕ್ಟ್ರಿಕ್ ಡಿವೈಸ್ ಮೆಗ್ಗರ್ ಯಾಕೆ ಅದನ್ನೆಲ್ಲ ಬಳಸಿ ಅಷ್ಟು ಕ್ರೌರ್ಯ ಮೆರಿಬೇಕಿತ್ತು ಗೊತ್ತಿಲ್ಲ ಆ ಮೆಗ್ಗರ್ ಏನು ಬಳಸಿದ್ರಲ್ಲ ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಮೇಲೆ ಆ ಮೆಗ್ಗರ್ ಬಳಸಿ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋಂಥ ಮೆಗ್ಗರ್ನ ಫೋಟೋ ಲಭ್ಯವಾಗಿದೆ ಇದಕ್ಕೋಸ್ಕರನೇ ತರಿಸಿ ಹಲ್ಲೆ ಮಾಡಿದ್ರಂತೆ ಆ ಮೆಗ್ಗರ್ನ ಆಮೇಲೆ ಆ ಮೆಗ್ಗರ್ ನೋಡ್ತಾ ಇದ್ರ ನೀವು ದೃಶ್ಯದಲ್ಲಿ ಆ ಮೆಗ್ಗರ್ನ ಫೋಟೋ ಯಾವ ರೀತಿಯಲ್ಲಿ ಇದನ್ನ ಬಳಸಿ ಪಾಪ ರೇಣುಕಾ ಸ್ವಾಮಿಯ ಖಾಸಗಿ ಅಂಗಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ರಂತೆ ಕರೆಂಟ್ ಶಾಕ್ ನೀಡಿ ಆತನನ್ನ ಚಿತ್ರಹಿಂಸೆಗೊಳಪಡಿಸಲಾಯಿತು ಅಂತ ಆ ಗುಬ್ಬಿ ದೇಹದ ಹುಡುಗನ ಅದು ಎಷ್ಟು ಚಿತ್ರಹಿಂಸೆಗೊಳಪಡಿಸಿದ್ರು ಇಷ್ಟು ಕ್ರೌರ್ಯ ಇರತ್ತಾ ಮನುಷ್ಯನ ಮನಸ್ಸಲ್ಲಿ ಅಂತ ನಿಜಕ್ಕೂ ಆಶ್ಚರ್ಯ ಆಗತ್ತೆ ರಾಕ್ಷಸತ್ವ ಅಂತಂದ್ರೆ ಇದೇ ಏನು ಅಂತ ಅನ್ಸುತ್ತೆ ಇದ್ರ ಆಚೆಗೆ ಇನ್ನೇನು ಕ್ರೌರ್ಯ ಇರಕ್ಕೆ ಸಾಧ್ಯ ಕೊಲೆಗೆ ಬಳಸಿದ್ದ ಮೆಗರ್ನ ಫೋಟೋವನ್ನ ನೋಡ್ತಾ ಇದ್ದೀರಿ ಹಾಗೇನೆ ಲಾಠಿಯಿಂದ ಯಾವ ಪರಿ ಹೊಡೆದಿದ್ದಾರೆ ಅಂದ್ರೆ ಆ ಲಾಠಿ ಮುರಿದು ಪುಡಿ ಪುಡಿ ಆಗ್ಬಿಟ್ಟಿದೆ
ಅಂತ ಪರಿ ಲಾಠಿಯಿಂದ ಹೊಡೆದಿರ್ತಕ್ಕಂಥದ್ದು. ಆ ಲಾಠಿ ದೃಶ್ಯ ಪುಡಿ ಪುಡಿ ಆಗಿರುವಂತ ಲಾಠಿನ ನೋಡ್ತಾ ಇದ್ದೀರಾ. ಹಗ್ಗದಲ್ಲೂ ಕೂಡ ಹೊಡೆದಿರ್ತಕ್ಕಂಥದ್ದು, ಕಟ್ ಹಾಕಿರೋ ಅಂಥದ್ದು. ಸೊ ಇದನ್ನೆಲ್ಲ ಬಳಸಿರೋದು ಅದು ಅಲ್ಲಲ್ಲೇ ಬಿದ್ದಿದೆ, ಪೊಲೀಸ್ನವ್ರಿಗೆ ಸಿಕ್ಕಿದೆ. ಆ ದೃಶ್ಯಗಳು ನಿಮ್ಗೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಆಗ್ತಾ ಇದೆ. ಹಗ್ಗ, ಲಾಠಿ, ಮೆಗ್ಗರ್ ಇದೆಲ್ಲವೂ ಮೊದಲಿಗೆ ಇದನ್ನೆಲ್ಲ ಹೇಳಿದಾಗ ಏನೋ ಒಂದು ಕಥೆ ಇರ್ಬೋದು ಇದು ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಆ ಕ್ರೌರ್ಯಕ್ಕೆ ಸಾಕ್ಷಿಯಾಗಿ, ಕ್ರೌರ್ಯ ಕೈಗನ್ನಡಿಯಾಗಿ ಈ ಎಲ್ಲ ವಸ್ತುಗಳು ಕೂಡ ಕಾಣ್ತಾ ಇದೆ. ಅಪ್ಡೇಟ್ ಕೊಡಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಈ ಫೋಟೋಗಳನ್ನ ನೋಡಿದಾಗ ನಮ್ಗೆ ಆ ಕ್ರೌರ್ಯದ ಭೀಕರತೆ ಅರ್ಥ ಆಗುತ್ತೆ. ಆ ಮೆಗ್ಗರ್ ನೋಡಿ, ಅದರಲ್ಲಿ ಅವು ಪಾಪ ಶಾಕ್ ಕೊಟ್ಟಿರ್ತಕ್ಕಂಥದ್ದು, ಆ ಹಗ್ಗ, ಆ ಪುಡಿ ಪುಡಿ ಆಗೋಗಿರೋ ಲಾಠಿ, ಇವೆಲ್ಲವೂ ಕೂಡ ಈಗ ನೋಡಿದ್ರೆ, ಮೊದಲು ಕೇಳುವಾಗ ಇದೇನೋ ಒಂದು ಕಥೆ ತರ ಅನ್ನಿಸ್ತಾ ಇತ್ತು, ಈಗ ನೋಡಿದ್ರೆ ಇದು ಕ್ರೌರ್ಯದ ಪರಮಾವಧಿ ಅಂತ ಅನ್ನಿಸ್ತಾ ಇದೆ. ನಾಗರಾಜ್, ನಿಮ್ಮ ಹತ್ರ ಏನ್ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಸದ್ಯ ಸಿಗ್ತಾ ಇರ್ತಕ್ಕಂಥ ಮಾಹಿತಿಗಳು, ಫೋಟೋಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಸಿನಿಮಾಗಳಲ್ಲಿ ಏನು ಭೀಕರತೆಯನ್ನು ತೋರಿಸ್ತಾರೆ, ಯಾವುದಾದ್ರೂ ಒಂದು ಕೊಲೆ ಮಾಡಬೇಕಾದ್ರೆ ಅದಕ್ಕೂ 100 ಪಟ್ಟು ಈ ಒಂದು ಭೀಕರತೆಯನ್ನು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ನನ್ನ ನಟ ಅಂತೇಳಿ ಸೋಕಾಲ್ಡ್ ದರ್ಶನ್ ಅವರ ಗ್ಯಾಂಗ್ ಎಸಗಿರ್ತಕ್ಕಂಥದ್ದು. ಏನು ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅನ್ನೋ ಒಂದು ಸಣಕಲು ದೇಹದ ವ್ಯಕ್ತಿಯನ್ನು ಕೊಲೆ ಮಾಡೋದಕ್ಕೆ ಈ ಆರೋಪಿಗಳು ಬಳಸಿದಂಥ ವಸ್ತುಗಳ ಒಂದು ಫೋಟೋಗಳು ಈಗ ಸಿಕ್ಕಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ನೀವು ಆ ಲಾಠಿಯನ್ನು ಗಮನಿಸ್ಬೋದು. ಅದು ಎಷ್ಟು ತೀವ್ರವಾಗಿ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ಅದು ಯಾವ ಸ್ಥಿತಿಗೆ ತಲುಪಿದೆ ಆ ಲಾಠಿ, ಆ ಸಣಕಲ ದೇಹದ ಮೇಲೆ ಅಷ್ಟು ಹಲ್ಲೆಯನ್ನು ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಅಲ್ಲಿದ್ದಂಥ ಏನು ಕಟ್ಟಿಗೆಗಳು, ಮರದ ಕಟ್ಟಿಗೆಗಳನ್ನು ಬಳಸಿದ್ದಾರೆ, ರಿಪೀಸ್ ತುಂಡನ್ನು ಬಳಸಿದ್ದಾರೆ, ಜೊತೆಗೆ ಹಗ್ಗವನ್ನು ಬಳಸಿದ್ದಾರೆ. ಇಷ್ಟೆಲ್ಲ ವಸ್ತುಗಳನ್ನು ಕೇವಲ ಒಂದು 45ರಿಂದ 50 kg ತೂಕ ಇರತಕ್ಕಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಬಳಸಿರೋದನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಈ ಒಂದು ಎಷ್ಟು ಕ್ರೂರತೆಯನ್ನು ಮೆರೆದಿದ್ರು. ಹೀನಸ್ ಕ್ರೈಮಲ್ಲೇ ಅತಿ ಹೀನಸ್ ಆಗಿ ಈ ಒಂದು ಕೃತ್ಯವನ್ನು ಆರೋಪಿಗಳು ಎಸಗಿರೋದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಇನ್ನೊಂದು ಅಂಶ ಏನಂತಂದರೆ, ಈ ಒಂದು ಕೊಲೆ ಮಾಡಿ 4 ಜನ ಏನು ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾರೆ, ಅವರು ಮೊದಲಿಗೆ ದರ್ಶನ್ ಹೆಸರು ಹೇಳಲ್ಲ, ಅಥವಾ ದರ್ಶನ್ ಏನೋ ಯಾರಿಗೋಸ್ಕರ ಈ ಕೊಲೆಯನ್ನು ಮಾಡಿದ್ದಾನೆ ಪವಿತ್ರ ಗೌಡ ಆಕೆಯ ಹೆಸರು ಹೇಳಲ್ಲ, ಬದಲಾಗಿ ದರ್ಶನ್ ಹೆಂಡತಿ ಹೆಸರನ್ನೇ ಮಧ್ಯದಲ್ಲಿ ತೆಗೆದುಕೊಂಡು ಬಂದಿರ್ತಾರೆ ಆರೋಪಿಗಳು. ಆದರೆ ಯಾವಾಗ ಪೊಲೀಸ್ ಭಾಷೆಯಲ್ಲಿ ಆರೋಪಿಗಳನ್ನು ಪೊಲೀಸರು ಬಾಯಿ ಬಿಡಿಸ್ತಾರೋ ಆಗ ಅಸಲಿ ಕತೆ ಹೊರಗಡೆ ಬರುವಂಥದ್ದು. ಸದ್ಯಕ್ಕೆ ಇನ್ನಷ್ಟು ವಿಚಾರಗಳು ಏನು, ಇನ್ನೂ ಈಗಷ್ಟೇ CC ನಂಬರ್ ಆಗ್ತಾ ಇದೆ. ಇವತ್ತು ಸಂಜೆ ವೇಳೆಗೆ ಚಾರ್ಜ್ ಶೀಟ್ CC ನಂಬರ್ ಆಗುತ್ತೆ. ಅಲ್ಲಿಂದ ಆಚೆಗೆ ಇದು ಮಾಧ್ಯಮಗಳಿಗೂ ಆಕ್ಸೆಸ್ ಆಗುವ ಸಾಧ್ಯತೆ ಇದೆ. ಮತ್ತು ರಿಪಬ್ಲಿಕ್ ಕನ್ನಡ ಕೂಡ ಇದನ್ನು ಆಕ್ಸೆಸ್ ಮಾಡುವ ಎಲ್ಲ ಪ್ರಯತ್ನದಲ್ಲಿದೆ. ಸಂಜೆ ವೇಳೆಗೆ ಇದರ ಇನ್ನಷ್ಟು ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಇನ್ನಷ್ಟು ಭಯಂಕರ ವಿಚಾರಗಳು ಹೊರಗೆ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.